ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ರಾಜ್ಯದೆಲ್ಲೆಡೆಯಿಂದ ಬಹಳಷ್ಟು ದೂರುಗಳು ಕೇಳ್ಬರ್ತಾ ಇದೆ. ಅದರಿಂದ ಆಗಿ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ ಕೆಲವರು ಅಂತೇಳಿ ಆರೋಪಗಳು ವ್ಯಕ್ತ ಆಗ್ತಾ ಇರುವಂತ ಸಂದರ್ಭ. ಗೃಹ ಸಚಿವ ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಏನು ಎತ್ತ ಅನ್ನುವಂಥದ್ದನ್ನ ಹೇಳ್ತಾ ಇದ್ರೆ, ಕುಮಾರಸ್ವಾಮಿ ಅವರು ಸರ್ಕಾರ ನಡ್ಕೊಳ್ತಾ ಇರುವಂತ ರೀತಿಯಿಂದಾಗಿನೇ ಹೀಗಾಗ್ತಾ ಇದೆ. ನನ್ನ ಕಾಲದಲ್ಲಿ ತಂದಿದ್ದಂತ ಒಂದು ಬಿಲ್ ಇಂದ ಬಹಳ ಅನುಕೂಲ ಆಗ್ತಾ ಇತ್ತು, ಅದನ್ನು ಕಸದ ಬುಟ್ಟಿಗೆ ಹಾಕ್ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಏನಾಗಾದ್ರೆ ಟಾಕ್ ಫೈಟ್ ಈ ವಿಚಾರವಾಗಿ ನಡೀತಾ ಇರುವಂತದ್ದು, ಬನ್ನಿ ನೋಡ್ಕೊಳ್ಳೋಣ. ನೋಡಿ, ಮೈಕ್ರೋ ಫೈನಾನ್ಸಿನ ವಿಚಾರ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಈ ಸಣ್ಣ ಸಣ್ಣ ಏಜೆನ್ಸಿಗಳಿಗೆ ಅವರು ಈ ಸಣ್ಣ ಪ್ರಮಾಣದ ಹಣವನ್ನು ಹಂಚೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಫೈನಾನ್ಸ್ನವರು ಅವರಿಗೆ ವಾಪಸ್ ಬರೋದಿಲ್ಲ, ಹಣ ಬರಲಿಲ್ಲ ಅಂತ ಹೇಳಿದಾಗ ಇಂಥ ಕೃತ್ಯಗಳನ್ನು ಮಾಡ್ತಾಯಿದ್ದಾರೆ. ಅವ್ರನ್ನ ಹೋಗಿ ಫೋರ್ಸ್ ಮಾಡೋದು, ಫಿಸಿಕಲಿ ಅಸಾಲ್ಟ್ ಮಾಡೋದು, ಅವ್ರ ಆಸ್ತಿಗಳನ್ನ ಮುಟ್ಗೋಲು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು, ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದರೂ ಕೂಡ ಅದನ್ನು ನಾವು ಪೊಲೀಸ್ಗೆ ಕಂಪ್ಲೇಂಟ್ಗಳು ಬಂದರೆ ಅದರ ಮೇಲೆ ಕ್ರಮ ತಗೊಳ್ತೇವೆ. ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ ಅಂತ ನೀವೇನಾದರೂ ಅಂದ್ಕೊಂಡಿದ್ದೀರಾ? ಏನು ನಡೀತಿದೆ ರಾಜ್ಯದಲ್ಲಿ? ಏನಾದ್ರು ಒಂದು ಸೆಕ್ಯೂರಿಟಿ ಅನ್ನೋದು ಇದೆಯಾ? ಇಂಥ ಒಂದು ಪ್ರಕರಣಗಳು ನಡೀತಾ ಇದ್ದರು ನನಗೇನು ಸಂಬಂಧ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ರೆ, ನಾವು ಇದು ಇಲ್ಲಿಗಲ್ ವೇನಲ್ಲಿ ಮೈಕ್ರೋ ಫೈನಾನ್ಸ್ ಮಾಡಲಿಕ್ಕೆ ಯಾರು ಪವರ್ ಕೊಟ್ಟಿರೋರು? ಸರ್ಕಾರ ಕೊಟ್ಟಿದ್ದೀರಾ ನೀವು? ಇಲ್ಲಿಗಲ್ ಮೈಕ್ರೋ ಫೈನಾನ್ಸ್ ನಡೆಸಿ ಅಂತ ಹೇಳಿ.